ನಿಮ್ಮೆಲ್ಲರ ಹೃದಯದಲ್ಲಿ ಅನುಗ್ರಹಪೂರ್ವಕವಾಗಿ ಈಗಾಗಲೇ ಬಂದು ನಮಗೆ ಅನುಗ್ರಹಿಸಿ ನಮ್ಮ ಮನದಲ್ಲಿ ನಿಂತಿರುವಂತಹ ಅಗಸ್ತ್ಯ ಋಷಿಗಳು, ಸಪತ್ನೀಕರಾದಂತಹ ಅಗಸ್ತ್ಯ ಋಷಿಗಳು, ಕಶ್ಯಪ ಋಷಿಗಳು, ಗೌತಮ ಋಷಿಗಳು, ವಸಿಷ್ಠ ಋಷಿಗಳು, ಭಾರದ್ವಾಜ ಋಷಿಗಳು, ಅತ್ರಿ ಋಷಿಗಳು, ಚವನ ಋಷಿಗಳು, ಇವರೆಲ್ಲರಿಗೂ ವಂದಿಸುತ್ತಾ ಈ ಗೋತ್ರೋತ್ಪನ್ನರೆಲ್ಲರೂ ಎಲ್ಲೆಲ್ಲಿದ್ದಾರೋ ಅವರೆಲ್ಲರಿಗೂ ಹಾಗೂ ಬಿಂದುವಿನಲ್ಲಿರುವಂತಹ ಇಂಥ ಗೋತ್ರೋತ್ಪನ್ನರಿಗೂ ವಂದಿಸುತ್ತಾ ನಾವು ಇವತ್ತಿನ ದಿನ ಮುದ್ಗಲ ಋಷಿ, ಮೌದ್ಗಲ್ಯ ಗೋತ್ರ ಅಂತ ಹೇಳ್ತಾರೆ ನೋಡಿ. ನನಗೆ ಮೊನ್ನೆ ಒಬ್ಬ ಹುಡುಗ ಪರಿಚಯ ಆಯಿತು. ಅದರಲ್ಲಿ ಅವನ ಹುಡುಗನ ಹೆಸರೇ ಒಂದು ಏನೋ ವಸಿಷ್ಠ ಮುದ್ಗಲ ಅಂತನೋ ಏನೋ ಇದೆ, ಆ ಗೋತ್ರದ ಹೆಸರು ಇಟ್ಕೊಂಡವರು. ಆಗ ನನಗೆ ಅನ್ನಿಸ್ತು, ಹೌದು, ನಾವು ಮುದ್ಗಲರ ಬಗ್ಗೆ ತಿಳಿಬೇಕು ಅಂತ. ತುಂಬ ಸಲ ನಾನು ಆಚಾರ್ಯರನ್ನು ಕೇಳಿ, ಯಾಕೆಂದರೆ ನನಗೆ ಸಾಮಾನ್ಯ ರೀತಿಯಲ್ಲಿ ಗೊತ್ತಿತ್ತು, ಆಚಾರ್ಯರು ನಮಗೆ ಅದನ್ನು ತಿಳಿಸ್ಕೊಟ್ರು. ಆ ಮುದ್ಗಲರು ಯಾರು ಅಂದರೆ ಭಾರದ್ವಾಜರ ಶಿಷ್ಯರಾಗಿದ್ದಾರೆ. ಗೌತಮರ ಹೆಂಡತಿ ಅಹಲ್ಯೆ ಇದ್ದಾಳಲ್ಲ, ಅವರ ತಂದೆಯಾಗಿದ್ದಾರೆ ಅಂತ ಮೊದಲಿಗೆ ನಾವು ತಿಳಿಬೇಕು. ಮೌದ್ಗಲ್ಯ ಗೋತ್ರದವರು ಮೊದಲು ಇದನ್ನು ನಾವು ತಿಳಿಬೇಕು. ಇದರಲ್ಲಿ ಇವರು ಏನು ಜಗತ್ತಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ, ಅವರ ಸಾಧನೆ ಏನು, ಸಾಧನೆಯ ಮೂಲಕ ಅವರ ಪರಿಚಯ ನಾವು ಮಾಡ್ಕೊಳ್ಳೋಣ. ದಾನ ಅನ್ನೋದಿದೆಯಲ್ಲ, ಮನುಷ್ಯನಿಗೆ ಆ ಒಂದು ದೇವರು ಕೊಟ್ಟಂತಹ ಒಂದು ಸಾಧನೆಯ ರೂಪ, ಅದು ದಾನ. ಆ ದಾನ ಅಂದ್ರೆ ಏನಿದು, ನನಗೆ ನಮಮ ನಂದಲ್ಲ ಅಂತ ಹೇಳ್ತೀವಿ. ಅಂದ್ರೆ ಕಾಯಕ, ವಾಚನಿಕ, ಮಾನಸಿಕ, 3 ರೀತಿಯಲ್ಲಿ ಇದು ನನ್ನದಲ್ಲ ಅನ್ನುವ ಆ ಒಂದು ನಾಹಂಕರ್ತ ಹರಿಕರ್ತ ಅನ್ನೋ ಭಾವನೆಯೇ ನಿಜವಾದ ದಾನ. ಆ ದಾನಕ್ಕೆ ಪಾತ್ರರು, ಸರ್ವಜೀವರು ದಾನ ಪಾತ್ರರು. ಅದು ಹರಿಕಥಾಮೃತ ಸಾರದಲ್ಲಿ ಹೇಳ್ತಾರೆ. ಅಂದರೆ ಎಲ್ಲವನ್ನು ದೇವರು ನನಗೆ ಏನೇನು ಕೊಡ್ತಾನೆ, ಯಾವ್ಯಾವ ದೇಶದಲ್ಲಿ ಯಾವ್ಯಾವ ಕಾಲದಲ್ಲಿ ನನಗೆ ಎಂಥ ಸಂಪತ್ತು ಕೊಡ್ತಾನೆ. ಈಗ ಇಂದ್ರಿಯ ಸಂಪತ್ತನ್ನು ಕೊಟ್ಟ ಒಬ್ಬ ಗೃಹಸ್ಥನಿಗೆ, ಮದುವೆ ಆಗಿದೆ, ಮಕ್ಕಳಾಗಿದೆ, ಅವನಿಗೊಂದು ಇಂದ್ರಿಯ ಸಂಪತ್ತು ಕೊಟ್ಟ. ಅವನ ಸಂಪಾದನೆ ಯಾರಿಗೆ? ಹೆಂಡತಿ ಮಕ್ಕಳಿಗೆ, ಅವನ ಕುಟುಂಬ ಪೋಷಣೆಗಾಗಿ ಆ ಇಂದ್ರಿಯ ಸಂಪತ್ತು ಅವರಿಗೆ ಉಪಯೋಗ. ಅದು ಅವರಿಗೆ ದಾನ ಕೊಟ್ಟಂತೆ. ಸ್ವಾಮಿ, ನೀನು ಕೊಟ್ಟ ಹೆಂಡತಿ, ನೀನು ಕೊಟ್ಟ ಮಕ್ಕಳು, ಇವರಿಗಾಗಿ ನಾನು ದುಡಿದು ಹಾಕ್ತಿದ್ದೀನಿ ಅಂದರೆ ಅದು ನಿನ್ನ ಸೇವಾ ಅಂತ ತಿಳಿದ್ರೆ ಅದನ್ನೇ ಭಗವಂತ ತಪಸ್ಸಿನಂತೆ ಸ್ವೀಕಾರ ಮಾಡ್ತಾನೆ ಅಂತ ನಾವು ಕೇಳ್ತೀವಿ. ಈ ಮುದ್ಗಲ ಋಷಿಗಳು ಅವರು ದಾನದ ಒಂದು ಮಹಿಮೆಯನ್ನ ಜಗತ್ತಿಗೆ ತೋರಿಸ್ಕೊಟ್ಟಂಥವ್ರು. ಯೋಗ್ಯ ಕಾಲದಲ್ಲಿ ಸತ್ಪಾತ್ರನಿಗೆ ಸ್ವಲ್ಪವೇ ದಾನ. ಈಗ ಒಬ್ಬರು ನನಗೊಂದು ಪ್ರಶ್ನೆ ಕೇಳಿದ್ರು, ಈಗ ಒಂದು 5 ಜನ ಅಲಂಕಾರ ಪಂಕ್ತಿಲಿ ಕೂತ್ಕೊಂತಾರೆ, ನಾವು 5 ಜನಕ್ಕೆ ಕೊಡಬೇಕು ಅಂದರೆ, ನೀವು 5 ಜನ ಅಂದರೆ ಬೇರೆ ಬೇರೆನಾ? ಅದು ಮೊದಲು ಯೋಚನೆ ಮಾಡೋಣ. ಅಲ್ಲಿ ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಅಲ್ವಾ? ಆ 5 ರೂಪಗಳು ಒಂದೇನಾ ಬೇರೆನಾ? ಇಲ್ಲ, ಒಂದೇ. ಭಗವಂತ ಮೂಲ ಪದ್ಮನಾಭನಿಂದಲೇ ಬಂದಿರುವಂತಹ ರೂಪ. ನಮ್ಮ ಯೋಗ್ಯತೆ ಇತ್ತ 5 ರೂಪಕ್ಕೆ ನಾವು ಕೊಡೋಣ. ಇಲ್ಲಪ್ಪ, ನಮ್ಮ ಹತ್ರ ಇರೋದು ಚೂರೇ ಚೂರು ಅಂದಾಗ ನಾವು ನಮ್ಮ ಒಂದು ಇದರಲ್ಲಿ ಆ 5 ರೂಪವನ್ನ ಒಂದೇ ರೂಪದಲ್ಲಿ ಚಿಂತನೆ ಮಾಡಿಕೊಂಡು ಒಬ್ಬರಿಗೆ ಕೊಡೋಣ. ಸಂತೃಪ್ತಿಯಾಗಿ ಕೈ ತುಂಬ ಒಬ್ಬರಿಗೆ ಕೊಡೋಣ. 5 ಜನರನ್ನ ಕೊಡೋದ ಬದಲು ನಾವು ಅದನ್ನು ಮಾಡೋಣ ಅಂತ ನಾವು ಹಿಂದೆ ಕೇಳಿದ್ವಿ. ಹಾಗೆ ದಾನ ಅನ್ನೋದು ಹೇಗೆ ಕೊಡಬೇಕು, ದಾನ ಅಂದರೆ ಏನು ಅನ್ನೋದನ್ನ ಜಗತ್ತಿಗೆ ಪ್ರಚುರಪಡಿಸಿದವರು ಮುದ್ಗಲ ಋಷಿಗಳು. ಅವರು ಕುರುಕ್ಷೇತ್ರದಲ್ಲಿ ವಾಸ ಮಾಡ್ತಿದ್ರು. ಅವರನ್ನ ಮಹಾಭಾರತ ವರ್ಣನೆ ಮಾಡುತ್ತೆ, ಆನಂದ ರಾಮಾಯಣ ವರ್ಣನೆ ಮಾಡುತ್ತೆ. ಧರ್ಮಾತ್ಮರಾಗಿದ್ರು, ಅಸೂಯಾರಹಿತರಾಗಿದ್ರು, ಸತ್ಯನಿಷ್ಠರಾಗಿದ್ರು. ಇವರು ಶಿಲೋಂಛ ವೃತ್ತಿಯನ್ನ ಇಟ್ಕೊಂಡು ಅವರು ಜೀವನ ಮಾಡ್ತಿದ್ರು. ಯಾಕೆಂದ್ರೆ ಒಬ್ಬೊಬ್ರು ಒಂದೊಂದು ವೃತ್ತಿಯನ್ನು ಅವಲಂಬಿಸ್ತಾ ಇದ್ರು. ಇವರು ಶಿಲೋಂಛ ವೃತ್ತಿ ಅಂದ್ರೆ, ಶಿಲೋಂಛ ವೃತ್ತಿ ಅಂದ್ರೆ ದ್ರೋಣಾಚಾರ್ಯರು ಅಷ್ಟೇ, ಕೇಳಿರ್ಬೋದು ನೀವು. ದ್ರೋಣಾಚಾರ್ಯರು ಶಿಲೋಂಛ ವೃತ್ತಿಯಲ್ಲಿ ಜೀವನ ಮಾಡ್ತಿದ್ದವರು. ಆದರೆ ತನ್ನ ಮಗನ ಮೇಲಿನ ಅಭಿಮಾನದಿಂದ ಒಂದು ಲೋಟ ಹಾಲು ಬೇಕು ಅಂತ ಹೇಳಿ ದುರ್ಯೋಧನನ ಒಂದು ಪಕ್ಷಕ್ಕೆ ಸೇರಿಸಿ ಅಂತಹ ಕರ್ಮವನ್ನ ಅನುಭವಿಸಿದಂಥವ್ರು. ಆದರೆ ಇವ್ರು ಏನ್ ಮಾಡಿದ್ರು, ಹೊಲ ಗದ್ದೆಗಳಲ್ಲಿ ಈ ರೈತರೆಲ್ಲ ಪೈರನ್ನೆಲ್ಲ ಬೆಳೆದು ಆ ಎಲ್ಲ ಕೊಡ್ವಿ ಪೈರೆಲ್ಲ ತಗೊಂಡು ಹೊಟ್ಟೋಗ್ತಾರೆ. ಆಮೇಲೆ ಅಲ್ಲಿ ಬಿದ್ದಿರ್ತದ ಅಲ್ಲ ಆ ಕಾಳುಗಳನ್ನೆಲ್ಲ ಸಂಗ್ರಹ ಮಾಡ್ಕೊಂಡು ಬಂದು ಅದರಿಂದ ತಮ್ಮ ಜೀವನವನ್ನ ನಿರ್ವಹಣೆ ಮಾಡ್ತಿದ್ರು. ಇದಕ್ಕೆ ಕಪೋತ ವೃತ್ತಿ ಅಂತಲೂ ಕರೀತಾರೆ. ಹೀಗೆ ಬಡತನದಲ್ಲಿದ್ದರೂ ಅವರು ಈ ಎಲ್ಲ ವೈದಿಕ ಧರ್ಮಗಳನ್ನು ಶ್ರದ್ಧೆಯಿಂದ ಆಚರಿಸ್ತಾ, ದೇವತೆಗಳನ್ನ, ಅತಿಥಿಗಳನ್ನ ತೃಪ್ತಿಪಡಿಸ್ತಾ, ಆ ಉಳಿದಿದ್ದನ್ನ ತಾವು ಭುಂಜಿಸುತ್ತಾ ಕಾಲ ಕಳೀತಾ ಇದ್ರು. ಇಲ್ಲಿ ಅವರು ಇಷ್ಟೀಕೃತ ಅಂತ ಒಂದು ಯಾಗ ಮಾಡ್ತಾರೆ. ಅದರಲ್ಲಿ ಅಂದರೆ ಆ ಯಾಗ ಏನು ಅಂತಂದರೆ, ತಾವು ಏನು ಒಂದು ಪಕ್ಷದಲ್ಲಿ ಸಂಗ್ರಹ ಮಾಡಿದ್ರಲ್ಲ, ನಮ್ಮ ಹಿಂದಿನವ್ರು ಹೇಳೋರು
ಅಟ್ಲೀಸ್ಟ್ ನೀವು ಸಂಗ್ರಹ ಮಾಡೋದಾದ್ರೂ ಒಂದು ಪಕ್ಷಕ್ಕೆ ಅಂದರೆ 15 ದಿನಕ್ಕಾಗುವಷ್ಟು ಮಾಡಬಹುದು ಗೃಹಸ್ಥರು, ಅದರ ಮೇಲೆ ಮಾಡಬಾರ್ದು ಅಂತ ಹೇಳ್ತಾರೆ. ಅಂದರೆ ಎಲ್ಲ ನಂದೇ, ಅಯ್ಯೋ ಅಕ್ಕಿ ಕಮ್ಮಿಗೆ ಸಿಕ್ತು ಬಿಡು, ಒಂದು 50 kg ಇಸ್ಕೊಂಬಿಡೋಣ, ಬೇಳೆ ಕಮ್ಮಿ ಸಿಕ್ತು ಒಂದು 100 kg ತಂದು ಬಿಡೋಣ ಅನ್ನೋದು ತಪ್ಪು ಅಂತ ಹೇಳ್ತಾರೆ. ಇನ್ನೊಂದು ಜೀವರ ಆಹಾರವನ್ನು ನೀನು ಕಸಿದುಕೊಂಡು ನೀನು ತಂದು ನಿನ್ನ ಮನೆ ಒಳಗೆ ಇಟ್ಕೊಂಡ್ರೆ ನಿನಗೆ ಎಷ್ಟು ಬೇಕೋ, ನಿನ್ನ ಒಂದು ನಿತ್ಯ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ತಗೊಂಡು ಬಾ ಅಂತ. ಅದು ತುಂಬ ಕಷ್ಟ ರೀ ಜೀವನದಲ್ಲಿ. ಇದೆಲ್ಲ ಕೇಳ್ತಾ ಹೋದ್ರೆ ನಾವಿಲ್ಲ, ಆದರೆ ಆ ರೀತಿ ಬದುಕಿದ ಋಷಿಗಳಿಗೆ ನಾವು ನಮಸ್ಕಾರ ಮಾಡೋಣ, ಇದೇ ಒಂದು ಹೆಮ್ಮೆ ಅಂತ ತಿಳ್ಕೋಬೇಕು. ಹುಣ್ಣಿಮೆ ಮತ್ತೆ ಅಮಾವಾಸ್ಯೆಯಲ್ಲಿ ಇವರು ಅತಿಥಿ ಸತ್ಕಾರವನ್ನ ಮಾಡ್ತಾ ಇದ್ರು. ಅಂದ್ರೆ 15 ದಿನಗಳ ಕಾಲ ಏನು ಮಾಡಿದ್ರು ಅದಷ್ಟನ್ನು ಅವತ್ತು ಖರ್ಚು ಮಾಡೋರು, ಮಾರದಿನ ಮತ್ತೆ ದೇವರು ಕೊಟ್ರುಂಟು, ಇಲ್ಲೇ ಇಲ್ಲ. ಇಂತಹ ಮುದ್ಗಲ ಋಷಿಗಳು ಪರಿಶುದ್ಧವಾದಂತಹ ಜೀವನ, ಅವರ ಶ್ರದ್ಧೆ ಎಲ್ಲವನ್ನ ಒಂದು ಹಂತಕ್ಕೆ ಬಂದ ಮೇಲೆ ಇಂದ್ರದೇವರು ಏನು ಮಾಡ್ತಾರೆ, ಅನುಗ್ರಹ ಮಾಡಿ ಅವರಿಗೆ ಒಂದು ಪ್ರತಿ ಹುಣ್ಣಿಮೆ ಹಾಗೂ ಅಮಾವಾಸ್ಯೆ ದಿನಗಳಲ್ಲಿ ಅವರ ಮಾಡ್ತಿರ್ತಕ್ಕಂಥ ಯಜ್ಞಕ್ಕೆ ಸಾಕ್ಷಾತ್ ಇಂದ್ರದೇವರು ಬರ್ತಿದ್ರು. ಮುದ್ಗಲ ಋಷಿಗಳು ಯಜ್ಞ ಮಾಡಿದ್ರೆ ಇಂದ್ರದೇವರು ಸಾಕ್ಷಾತ್ತಾಗಿ ಬರ್ತಾರೆ. ಅದಕ್ಕೆ ಯಾವುದೇ ಯಜ್ಞ ಯಾಗಗಳನ್ನು ಮಾಡುವಾಗ ಮುದ್ಗಲ ಋಷಿಗಳನ್ನು ಸಪತ್ನೀಕರಾದ ಮುದ್ಗಲ ಋಷಿಗಳನ್ನು ಪ್ರಾರ್ಥನೆ ಮಾಡಬೇಕು. ಯಾಕೆಂದ್ರೆ ಅವರ ಪ್ರಾರ್ಥನೆ ಮಾಡಿದ್ರೆ ಅವರು ಇಂದ್ರದೇವರನ್ನ ಸಾಕ್ಷಾತ್ತಾಗಿ ಕರ್ಕೊಂಡು ಬರ್ತಾರೆ, ಇಂದ್ರದೇವರ ಅನುಗ್ರಹ ಪಡೆದವರವರು ಅಂತ. ಹೀಗೆ ಹವಿರ್ಭಾಗವನ್ನು ತಾವೇ ಸ್ವೀಕಾರ ಮಾಡ್ತಿದ್ರು ಅಂತ ಕೇಳ್ತೀವಿ. ಹೀಗೆ ಅತಿಥಿಗಳಿಗೆ ತೃಪ್ತಿ, ಇಂದ್ರದೇವರು ಬಂದು ಸ್ವೀಕಾರ ಮಾಡಿ ಅವ್ರಿಗೆ ಏನು ವರ ಕೊಟ್ಟಿದ್ರು ಅಂದರೆ, ನಿಮ್ಮ ಮನೆಯಲ್ಲಿ ಮಾಡಿದಂಥ ಅಡಿಗೆ ಬಂದಂಥ ಅತಿಥಿಗಳಿಗೆ ತೃಪ್ತಿಯಾಗುವಂತೆ ಅಕ್ಷಯವಾಗಲಿ, ಒಂದು ಅಗಳು ಅನ್ನವು ಸಹಿತ ಅತಿಥಿಗಳಿಗೆ ಒಂದು ಅಗಳು, ಇವಾಗ ಎಲ್ಲ ಬಡಿಸ್ತೀವಿ ಮಾಡಿದ ಅಡಿಗೆಯಲ್ಲಿ ಒಂದು ಅಗಳು ಅನ್ನ ಉಳಿದ್ರೂ ಅದು ಅಕ್ಷಯ ಆಗ್ತಿತ್ತಂತೆ. ಅಂದ್ರೆ ಒಂದು ನಿಮಿತ್ತ, ಒಂದು ಅಗಳು ಅನ್ನ ಉಳಿದ್ರೆ ಅದು ಅಕ್ಷಯ ಆಗುತ್ತೆ, ಪೂರ್ತಿ ಬರಿದಾದ ಪಾತ್ರೆಯಲ್ಲೇ ಅಲ್ಲ. ಒಂದು ಅಗಳು ಅನ್ನ ಉಳಿದರೂ ಅದು ನಿಮಗೆ ಅತಿಥಿಗಳಿಗೆ ಸಾಕು ಅನ್ನುವಷ್ಟು ಅದು ಅಕ್ಷಯವಾಗಲಿ ಅಂತ ವರ ಕೊಟ್ಟಿದ್ರು. ಹೀಗೆ ಅವರ ಈ ವ್ರತನಿಷ್ಠೆ ಮಾಡಿದಕ್ಕಂಥ ಮುದ್ಗಲ ಋಷಿಗಳ ಒಂದು ಕೀರ್ತಿ ಎಲ್ಲ ಕಡೆ ಹಬ್ಬಿಡ್ತು. ಇದನ್ನ ದೂರ್ವಾಸರು, ಯಾಕೆಂದ್ರೆ ಇಂದ್ರದೇವರ ಅನುಗ್ರಹ ಮಾಡಿದ್ಮೇಲೆ ರುದ್ರದೇವರು ಮಾಡಲೇಬೇಕಲ್ವಾ. ರುದ್ರದೇವರು ಯಾರು? ನಾವು ಮೊನ್ನೆ ಕೇಳಿದ್ವಿ, ಅತ್ರಿ ಋಷಿಗಳ ಮಕ್ಕಳಾಗಿ ರುದ್ರದೇವರೇ ಬಂದಿದ್ದು ದೂರ್ವಾಸರಾಗಿ ಅಂತ. ಆ ದೂರ್ವಾಸರು ಮನಸ್ಸು ಮಾಡಿದ್ರು, ಏನಂತ ಪರೀಕ್ಷೆ ಮಾಡಬೇಕು. ಪರೀಕ್ಷೆ ಅಲ್ಲರಿ, ಹೊರಗಿನಿಂದ ಪರೀಕ್ಷೆಯಂತೆ, ಆದರೆ ಒಳಗಿನಿಂದ ರುದ್ರದೇವರು ಮನಸ್ಸಿಗೆ ನಿಯಾಮಕರು. ಇವರ ಮನೋನಿಷ್ಠೆಯನ್ನ, ಇವರ ಒಂದು ದಾನದ ಬಗ್ಗೆ ಇವರಿಗಿದ್ದಂತಹ ಆ ಒಂದು ನಿಶ್ಚಲ ಜ್ಞಾನವನ್ನ ಜಗತ್ತಿಗೆ ಪ್ರಚುರಪಡಿಸಬೇಕು ಅಂತ ದೂರ್ವಾಸರು ಬರ್ತಾರೆ. ಅದು ಹೇಗೆ ಬರ್ತಾರೆ? ಅಸ್ತವ್ಯಸ್ತವಾದಂತಹ ಒಬ್ಬೊಬ್ಬ ಬ್ರಾಹ್ಮಣನನ್ನ ನೋಡ್ತೀವಿ, ಅತ್ಯಂತ ಕೊಳಕಾದ ವಸ್ತ್ರ, ಅಂಗಾರಾಕ್ಷತೆ ಹಚ್ಕೊಂಡಿರ್ತಾರೆ. ಈ ಬೆಂಗಳೂರಲ್ಲೂ ನೋಡ್ಬೋದು ಅಂತಹ ಬ್ರಾಹ್ಮಣರು ಇದ್ದಾರೆ. ಅಸ್ತವ್ಯಸ್ತವಾದಂತಹ ಬಟ್ಟೆಗಳನ್ನು ನಾವು ನೋಡ್ತೀವಿ, ಅಯ್ಯೋ ಅವ್ರು ಯಾರೋಪ್ಪ, ಅವ್ರು ಏನೋ ಹಿಂಗೆ ಮಾಡಿದ್ದಾರೆ ಅಂತ ಹಿಂಸರದ್ ಬರ್ತೀವಿ. ಆದರೆ ಮುದ್ಗಲ ಋಷಿಗಳ ಒಂದು ಆಶ್ರಮಕ್ಕೆ ರುದ್ರದೇವರು ಆ ರೀತಿ ಬಂದರು. ಹೇಗೆ ಹುಚ್ಚನಂತೆ ಕಾಣುವಂತಹ ಬ್ರಾಹ್ಮಣನನ್ನು ನೋಡಿ ಮುದ್ಗಲರು ಅವರು ಮುದ್ಗಲರು ಋಷಿಗಳು, ಅವರಿಗೆ ಏನೋ ಒಂದು ರುದ್ರದೇವರು ಬಂದಿರೋರು ಅಂತ ತಿಳಿದಿಲ್ಲ ಅವರಿಗೆ. ಆದರೆ ಬಂದಂಥವರು ಮಹಾನುಭಾವರು ಅನ್ನೋದು ಅವರ ಮನಸ್ಸಿಗೆ ಅರಿವಾಯಿತು. ಆಗ ಅವ್ರನ್ನ ಅರ್ಘ್ಯಪಾದ್ಯ ಎಲ್ಲವನ್ನ ಸತ್ಕಾರ ಮಾಡಿ, ಆಮೇಲೆ ದೂರ್ವಾಸರು ಸ್ವಾಮಿ ಅತಿಥಿ ಸತ್ಕಾರ, ನೀವು ಇವತ್ತು ನಮ್ಮ ಮನೆಯಲ್ಲಿ ಬರಬೇಕು. ಒಂದೇ ಒಂದು ಅಗಳು ಬಿಡದಂತೆ ದೂರ್ವಾಸರು ಏನೂ ಮಾತಾಡಿಲ್ಲ. ಮೌನವ್ರತ ದೂರ್ವಾಸರದು. ಒಂದೇ ಒಂದು ಅಗಳು ಬಿಡದಂತೆ ಎಲ್ಲವನ್ನ ಅವತ್ತು ಸ್ವೀಕಾರ ಮಾಡ್ಕೊಂಡು ಹೊರಟೋದ್ರು. ಪತ್ನಿ ಸಮೇತರಾಗಿ ಮುದ್ಗಲ ಋಷಿಗಳಿಗೆ ಉಪವಾಸ, ಅವರೆಲ್ಲ ಇಡೀ ಮನೆಯವರೆಗೆ ಅವತ್ತು ಉಪವಾಸ ಇತ್ತು. ನಾವು ಶಿಬಿ ಚಕ್ರವರ್ತಿ ಕೇಳ್ತೀವಿ, ಆದರೆ ಇವರು ವೇದಕಾಲದ ಋಷಿಗಳು ಅಂಥ ದಿನಗಳಲ್ಲೂ ಸಾಧನೆ ಮಾಡಿದಂಥ ಒಂದು ಋಷಿಗಳಾಗಿದ್ದಾರೆ. ಮಾರನೇ ದಿನನೂ ಸೇಮ್ ಅದೇ ಟೈಮ್ಗೆ ದೂರ್ವಾಸರು ಬರ್ತಾರೆ. ಬಂದು ಹಿಂದಿನಂತೆಯೇ ಒಂದೇ ಒಂದು ಅಗಳು ಉಳಿಯದಂತೆ ಎಲ್ಲವನ್ನ ಸ್ವೀಕಾರ ಮಾಡ್ತಾರೆ. ಒಂದು ಅಗಳು ಉಳಿದಿದ್ರು ಅದು ಅಕ್ಷಯವಾಗತ್ತೆ ಅಂತ ಗೊತ್ತಿತ್ತು ದೂರ್ವಾಸರಿಗೆ. ಹಾಗಾಗಿ ಒಂದು ಅಗಳು ಬಿಡದಂತೆ ಮಾಡಿಬಿಟ್ರು. ಮತ್ತೆ ಹೀಗೆ 6 ದಿನ ರೀ, 1 ದಿನ ಅಲ್ಲ, 2 ದಿನ ಅಲ್ಲ, 6 ದಿನ ಸತತವಾಗಿ ದೂರ್ವಾಸರು ಮುದ್ಗಲರ ಆಶ್ರಮಕ್ಕೆ ಬಂದು, ಎಂಥ ಮಹಾನುಭಾವ್ರಿ. ಒಂದು ದಿನ ಒಂದು ಸ್ವಾಮಿಗಳನ್ನ ಕರೆದು ನಾವು ಭಿಕ್ಷಾ ಮಾಡಿಸ್ಬೇಕು ಅಂದರೆ ನಮ್ಮ ಯೋಗ್ಯತೆ ಸಾಲದು. ಆದರೆ 6 ದಿನಗಳ ಕಾಲ ರುದ್ರದೇವರಿಗೆ ಎಲ್ಲಿ 28 ಲಕ್ಷಣಗಳುಳ್ಳಂಥ ಮಹಾನ್ ಚೇತನ ರುದ್ರದೇವರು, ಎಲ್ಲ ಮನೋನಿಯಾಮಕರು, ಅಂಥವರಿಗೆ 6 ದಿನಗಳ ಕಾಲ
ಅವರಿಗೆ ಒಂದು ಅರ್ಘ್ಯ ಪಾದ್ಯ ಎಲ್ಲವನ್ನ ಮನಸ್ಸಿನಲ್ಲಿ ಯಾವುದೇ ವಿಕಾರ ಇಟ್ಕೊಳ್ಳದೆ, ಅವನಪ್ಪ ಈ ಬ್ರಾಹ್ಮಣ ಬಂದ ಎಲ್ಲ ಅಡುಗೆ ಮಾಡ್ಕೊಂಡು ಮಾಡಿದ್ದೆಲ್ಲ ತಿನ್ಕೊಂಡು ಹೋಗ್ಬಿಡ್ತಾನೆ, ಯಾಕಂದರೆ ಒಳಗೆ ನಿನ್ನ ಮನ್ಸಲ್ಲಿ ಅಂದ್ಕೊಂಡ್ರು ರುದ್ರದೇವ್ರಿಗೆ ಗೊತ್ತಾಯ್ತು, ಯಾಕಂದರೆ ಅವರೇ ನಿನಗೆ ಅದನ್ನೆಲ್ಲ ಕೊಡೋದು. ಒಂದು ಕೋಪ, ಮಾತ್ಸರ್ಯ, ಉದ್ವೇಗ ಯಾವ ಭಾವನೆ ಮುದ್ಗಲರಿಗಿರಲಿಲ್ಲ. ಅಷ್ಟೇ ಅಲ್ಲ, ಅವರ ಒಂದು ಕುಟುಂಬಕ್ಕೂ ಆ ಹೆಂಡತಿಗಾಗಲಿ ಅವರ ಒಂದು ಶಿಷ್ಯರು ಯಾರಿಗೂ ಇಲ್ಲ, ಅಂಥ ತಪಪ್ರಭಾವ ಇತ್ತು ಮುದ್ಗಲರದು. ಈಗ ದೂರ್ವಾಸರಿಗೆ 6ನೇ ದಿನ ಆದಮೇಲೆ ಅತ್ಯಂತ ಪ್ರಸನ್ನರಾಗ್ಬಿಟ್ರು. ಪ್ರಸನ್ನರಾಗಿ ತಮ್ಮ ನಿಜವಾದ ಪರಿಚಯವನ್ನು ತಾವೇ ಮಾಡ್ಕೋತಾರೆ. ನಾನು ನಾನು ದೂರ್ವಾಸ ಮುನಿಯಾಗಿ ಬಂದಿದ್ದೇನೆ. ಆಗ ಮುದ್ಗಲರು ಅತ್ಯಂತ ಸಂತೋಷಪಟ್ಟು ಅವರು ಆ ರುದ್ರದೇವರ ಪಾದ ಹಿಡಿತಾರೆ. ಸ್ವಾಮಿ, ನಮ್ಮ ವಿಜಯದಾಸರು ಹೇಳ್ತಾರೆ, ಹರಿಯಲ್ಲಿ ಮನಸ್ಸು ಕೊಡು ಶಂಭೋ ತೈಲಧಾರೆಯಂತೆ, ಹರಿಯಲ್ಲಿ ಮನಸ್ಸು ಕೊಡು ಶಂಭೋ ಕೈಲಾಸವಾಸ ಗೌರಿ ಶೈಷ. ಅಂದರೆ ಇಂಥ ಒಂದು ಎಲ್ಲ ಸುಖ ಸಂಪತ್ತು, ವೈರಾಗ್ಯ ಎಲ್ಲವನ್ನು ಕೊಡುವಂತಹ ರುದ್ರದೇವರು ನಮ್ಮಿಂದ ಸ್ವೀಕಾರ ಮಾಡಿದ್ದಾರೆ ಅಂತ ತುಂಬ ಸಂತೋಷ ಆಯಿತು. ದೂರ್ವಾಸರು ಹೇಳ್ತಾರೆ, ನಾಲಿಗೆ ಅನ್ನೋದಿದೆಯಲ್ಲ, ಜಿಹ್ವಾ ಚಾಪಲ್ಯ, ಮನುಷ್ಯನಿಗೆ ಏನು ಮಾಡಿದ್ರು ಅದು ತಡೆಯೋದಕ್ಕೆ ಸಾಧ್ಯವೇ ಇಲ್ಲ. ಜಿಹ್ವಾ ಮತ್ತು ಗುಹ್ಯ ಇವೆರಡನ್ನ ಇದು ಮಾಡೋದು ತುಂಬ ಕಷ್ಟ ಇದೆ ತಡೆಯೋದು ಅಂತ ಹೇಳ್ತಾರೆ. ಅದರಿಂದ ಇಂಥ ನೀನು ಜಿಹ್ವಾ ಚಾಪಲ್ಯವನ್ನೂ ಗೆದ್ದಿದೆಯಾ, ಜೊತೆಗೆ ಆ ಒಂದು ಇದನ್ನು ಗೆದ್ದಿದೆಯಾ ಅಂತ ಹೇಳಿ ರುದ್ರದೇವರು ಏನು ಮಾಡಿದ್ರು, ಇಂತಹ ಇಂದ್ರಿಯ ನಿಗ್ರಹ ನಿನಗೆ ಸಿಕ್ಕಿದೆ, ಅದರಿಂದ ನೀನೇನು ಮಾಡು, ಹಸಿವು ನಿನ್ನ ಮೇಲೆ ಪ್ರಭಾವ ಬೀರಿಲ್ಲ, ಅದರಿಂದ ನಾನು ನಿನಗೆ ಅನುಗ್ರಹಿಸ್ತಾ ಇದ್ದೀನಿ. ಜಿತೇಂದ್ರಿಯತೆ, ಧೈರ್ಯ, ಕ್ಷಮೆ, ಮನೋನಿಗ್ರಹ, ಶಾಂತಿ, ದಯೆ, ಸತ್ಯ, ಧರ್ಮ, ಇದರ ಮೂರ್ತ ರೂಪ ನೀನು ಅಂತ ರುದ್ರದೇವರ ಕೈಯಿಂದ ಹೊಗಳಿಸಿಕೊಂಡವರು ಮುದ್ಗಲ ಋಷಿಗಳು. ಇನ್ನು ನೀವು ಅವರ ಒಂದು ಸಾಧನೆ ಇನ್ನೆಷ್ಟು ಇರಬಹುದು ನೋಡಿ. ಯಾಕೆಂದರೆ ರುದ್ರದೇವರು ಬಂದು ಅವರನ್ನು ಹೊಗಳುತ್ತಿದ್ದಾರೆ, ಅವರನ್ನು ಪ್ರೀತರಾಗಿದ್ದಾರೆ ಅವ್ರ ಮೇಲೆ. ಅಂದರೆ ನಾವು ಮನೋನಿಯಾಮಕ ರುದ್ರದೇವರ ಅನುಗ್ರಹ ಪಡಿಬೇಕು. ನಮ್ಮ ಮನಸ್ಸು ಚಂಚಲವಾಗಿದೆ, 108 ಕಡೆ ಹೋಗ್ತಿದೆ, ಹರಿಯ ನಾಮಸ್ಮರಣೆಗೆ ಬರ್ತಿಲ್ಲ ಅಂದಾಗ ಮುದ್ಗಲ ಋಷಿಗಳಿಗೆ, ಸ್ವಾಮಿ ನೀವು ರುದ್ರದೇವರ ಅನುಗ್ರಹ ಪಡೆದವರು, ಅದರಿಂದ ನಾನು ನಿಮಗೆ ಶರಣಾಗಿದ್ದೇನೆ, ನಮಗೂ ರುದ್ರದೇವರ ಅನುಗ್ರಹ ಮಾಡಿಸಿ ಅಂತ ಪ್ರಾರ್ಥನೆ ಮಾಡಬೇಕು. ಆಗ ದೂರ್ವಾಸರು ಹೇಳ್ತಾರೆ, ಇನ್ನೊಂದು ವರ ಕೊಡ್ತಾರೆ ಮುದ್ಗಲರಿಗೆ, ನೀನು ಮೂರ್ತ ರೂಪನಾಗಿ ಇದು ಹೇಗಿದೆಯೋ ಹಾಗೆ ನೀನು ಸಶರೀರನಾಗಿ ಸ್ವರ್ಗಕ್ಕೆ ಹೋಗಬಹುದು. ಅಲ್ಲಿಯ ನಿವಾಸಿಗಳು ಸಹಿತ ನಿನ್ನನ್ನು ಮುಕ್ತ ಕಂಠದಿಂದ ಹೊಗಳುವಂತೆ ಆಗಲಿ, ನಿನ್ನಲ್ಲಿರುವ ಗುಣವನ್ನು ಗುರುತಿಸುವಂತೆ ಆಗಲಿ ಅಂತ ವರ ಕೊಟ್ಬಿಟ್ರು. ಇನ್ನೂ ದೂರ್ವಾಸರು, ಯಾರು ರುದ್ರದೇವರು, ಅವರು ವರ ಕೊಡ್ತು ಅಂದರೆ ಬಂದೇ ಬಿಡ್ತು ಸ್ವರ್ಗದಿಂದ. ಏನು ಆ ಒಂದು ದೇವ ವಿಮಾನ ಬಂದು ಮುದ್ಗಲರ ಮುಂದೆ ನಿಂತ್ಕೊಂತು. ಅದರಿಂದ ಒಬ್ಬ ದೇವದೂತ ಇಳಿದು ಆ ಮಹರ್ಷಿಗೆ ನಮಸ್ಕಾರ ಮಾಡಿ, ಸ್ವಾಮಿ ನೀವು ಇಷ್ಟು ಸತ್ಕರ್ಮಗಳನ್ನು ಮಾಡಿದ್ದೀರಾ, ರುದ್ರಾಂಶರಿಗೆ 6 ದಿನಗಳ ಕಾಲ ನೀವು ಆ ಭೋಜನವನ್ನು ಕೊಟ್ಟಿದ್ದೀರಾ ಅಂದಮೇಲೆ ಇಂತಹ ಸತ್ಕರ್ಮದ ಫಲವಾಗಿ ನೀವು ಉತ್ತಮ ಲೋಕಕ್ಕೆ ತೆರಳಬಹುದು, ಸಶರೀರವಾಗಿ ನೀವು ಹೇಗಿದ್ದೀರೋ ಹಾಗೆ ಹೋಗ್ಬೋದು ಅಂತ. ಆಗ ನೋಡಿ, ನಮ್ಮಂಥವ್ರಾಗಿದ್ದರೆ ಹಿಂದೆ ಮುಂದೆ ಇವ್ರನ್ನೂ ದೂರ್ವಾಸರನ್ನೂ ನೋಡ್ತಿರಲಿಲ್ಲ, ಅವ್ರನ್ನೂ ನೋಡ್ತಿಲ್ಲ, ಸೀದಾ ವಿಮಾನದಲ್ಲಿ ಹೋಗಿ ಕೂತ್ಕೊಂಡ್ಬಿಡ್ತಿದ್ವೋ ಏನೋ. ಆದರೆ ಮುದ್ಗಲರು ದೇವದೂತನನ್ನು ವಿನಯದಿಂದ ಪ್ರಾರ್ಥನೆ ಮಾಡ್ತಾರೆ, ಅಪ್ಪ ನೀನು ಹೇಳ್ತಿರುವಂತಹ ಲೋಕ ಇದೆಯಲ್ಲ, ದೇವಲೋಕ ಸ್ವರ್ಗಲೋಕ ಅಂತ, ಅದರಲ್ಲಿರೋಂಥ ಉತ್ತಮವಾದ ಅಂಶಗಳೇನು, ಅದರಲ್ಲಿರೋಂಥ ಈಗ ನಾವು ಹೇಳ್ತೀವಲ್ವ, ಪಾಸಿಟಿವ್ ಇದೆ ನೆಗೆಟಿವ್ ಇದೆ ರೀ, ನೀವು ಯಾವುದು ಬೇಕೋ ಅದು ತಗೊಳ್ಳಿ ಅಂತೀವಲ್ಲ, ಹಾಗೆ ಅದರಲ್ಲಿರೋಂಥ ಪ್ಲಸ್ ಪಾಯಿಂಟ್ಸ್ ಏನು ಅಂತ ಕೇಳ್ತಾರೆ. ಅಂದರೆ ಉತ್ತಮವಾದ ಅಂಶಗಳೇನು. ಆಗ ದೇವದೂತ ಹೇಳ್ತಾನೆ, ತಪಸ್ಸು, ಯಜ್ಞ, ದಾನ, ಧರ್ಮ, ಯುದ್ಧದಲ್ಲಿ ಪರಾಕ್ರಮ, ಹೇಡಿತನ ಇಲ್ಲದೆ ಯುದ್ಧ ಮಾಡಿದವರು ವೀರ ಸ್ವರ್ಗಕ್ಕೆ ಬರ್ತಾರೆ. ಆ ಲೋಕ ತೇಜೋಮಯವಾದದ್ದು, ಅಲ್ಲಿ ಅಪೇಕ್ಷೆ ಪಟ್ಟಂತಹ ಎಲ್ಲ ವಸ್ತುಗಳು ಸಿಗತ್ತೆ. ಹಸಿವೆ, ಬಾಯಾರಿಕೆ ಅನ್ನೋದು ಇಲ್ಲ. ಅಲ್ಲಿ ಶೀತ ಉಷ್ಣಗಳ ವೈಪರೀತ್ಯ, ಅಯ್ಯೋ ತುಂಬ ಬಿಸಿಲು, ತುಂಬ ಸೆಕೆ, ತುಂಬ ಚಳಿರಿ ಅನ್ನೋದು ಇಲ್ಲ, ವೈಪರೀತ್ಯವೇ ಇಲ್ಲ. ಅಲ್ಲಿರುವ ಎಲ್ಲ ವಸ್ತುಗಳು, ಅಲ್ಲಿ ಕತ್ತಿ ಇರ್ಬೋದು, ಚಾಕು ಇರ್ಬೋದು, ಮುಳ್ಳಿರ್ಬೋದು, ಏನೇ ಇರಲಿ ಎಲ್ಲವೂ ಸುಖಪ್ರದವಾಗಿದೆ. ಅಲ್ಲಿ ಬೆವರು ಇಲ್ವಂತೆ ರೀ, ಬೆವರು ದುರ್ವಾಸನೆ ಅನ್ನೋದೇ ಇಲ್ಲ ಸ್ವರ್ಗದಲ್ಲಿ. ಇಂತಹ ಈ ಒಂದು ವಿಮಾನದಲ್ಲಿ ಕುಳಿತು ನೀವು ಎಲ್ಲಿ ಬೇಕಾದರೂ ಸಂಚಾರ ಮಾಡ್ಬೋದು ಸ್ವಾಮಿ ಅಂತ ಹೇಳಿ ದೇವದೂತ ನಿಲ್ಲಿಸ್ತಾನೆ. ಆಗ ಮುದ್ಗಲರು ದೇವದೂತನನ್ನು ಕೇಳ್ತಾರೆ, ನೀನು ಬರೀ ಉತ್ತಮ ಅಂಶಗಳನ್ನು ಹೇಳಿದೆ, ಈಗ ಸ್ವರ್ಗಲೋಕದಲ್ಲಿ ಏನಾದರೂ ದೋಷಗಳಿದೆಯಾ, ಆ ದೋಷವನ್ನು ತಿಳಿಸು. ಆವಾಗ ನಾನು ಎರಡನ್ನೂ ನೋಡಿ ಆಮೇಲೆ ನನ್ನ ಮುಂದಿನ ಮಾರ್ಗ ಏನು ನೋಡಿ. ಇಂತಹ ವಿವೇಚನೆ ನಮಗೆ ಬರಬೇಕು. ನಮಗೇನು ಗೊತ್ತಾ, ಯಾರಾದರೂ ಏನಾದ್ರು ಕೊಡ್ತಾರೆ ಅಂದರೆ ಕೊಡಿ,
ಯಾರಾದ್ರೂ ಏನಾದ್ರು ಸಹಾಯ ಮಾಡ್ತೀರಾ? ಮಾಡಿ ಮಾಡಿ. ಹೀಗೆ ಹಿಂದೆ ಮುಂದೆ ನೋಡದೆ ಎಲ್ಲರ ಸಹಾಯ ತಗೊಂಡು ಹೀನ ಸ್ಥಿತಿಯಲ್ಲಿ ನಾವು ಬದುಕ್ತಾ ಇದ್ದೀವಿ. ಯಾವುದೇ ಒಂದು ವಿಷಯ ಆಗಲಿ ಅದರಲ್ಲಿ ಉತ್ತಮ ಅಂಶಗಳು, ಆ ದೋಷವನ್ನ ತಿಳಿದು ಇದು ಬೇಕಾ ಬೇಡವಾ, ಹರಿಪ್ರೀತಿ ಆಗತ್ತಾ ಇದರಿಂದ ಅಂತ ನಾವು ತಿಳಿದು, ಯಾರಂದ್ರೆ ಅವರು ಎಂಥ ದುಷ್ಟ ರೀತಿಯಿಂದ ಅವ್ರು ಸಂಪಾದನೆ ಮಾಡಿರ್ತಾನೋ ಧನ ನಮಗೆ ಗೊತ್ತಿಲ್ಲ, ಅಂಥವನು ದಾನ ಕೊಡ್ತೀನಿ ಅಂದ್ರೆ ಹೋಗಿಸ್ಕೊಂಡು ಬರೋಂಥ ಹೀನ ಸ್ಥಿತಿಯಲ್ಲಿ ನಾವು ಇವತ್ತಿದ್ದೀವಿ. ಮುದ್ಗಲರು ಹಾಗಿರ್ಲಿಲ್ಲ ರೀ. ದೇವದೂತ ಹೇಳ್ದ, ಸ್ವರ್ಗದಲ್ಲಿ ಒಂದೇ ಒಂದು ದೋಷ ಇದೆ ಸ್ವಾಮಿ, ಅದು ಕೇವಲ ಭೋಗ ಭೂಮಿ. ನೀವೇನು ಈ ಪ್ರಪಂಚದಲ್ಲಿ ಸತ್ಕರ್ಮಗಳನ್ನ ಮಾಡಿದೀರಾ, ಆ ಎಲ್ಲ ಸತ್ಕರ್ಮಗಳ ಫಲವನ್ನ ಮಾತ್ರ, ಅಂದ್ರೆ ಪೆನ್ಷನ್ ಅಂತ ಅರ್ಥ, ಪೆನ್ಷನ್ ಲೋಕ ಅವೆಲ್ಲ. ನೀನು ದುಡಿದು ಇಷ್ಟು ವರ್ಷಗಳ ಕಾಲ ನೀನು ರಿಟೈರ್ಡ್ ಆದಮೇಲೆ ನಿನಗೆ ಪೆನ್ಷನ್ ಬರೋದಲ್ವಾ, ಅಂದ್ರೆ ನೀನು ಇಷ್ಟು ಸತ್ಕರ್ಮಗಳನ್ನ ಮಾಡಿದ ಮೇಲೆ ನಿನಗೆ ಅದು ಫಲ ಕೊಡೋದು. ಕೇವಲ ಫಲಕ್ಕಾಗಿ ಸ್ವರ್ಗವನ್ನ ಸೃಷ್ಟಿ ಮಾಡಿದಾನೆ ದೇವರು. ಉತ್ತಮ ಫಲವನ್ನ, ಆ ಒಂದು ಕರ್ಮಗಳನ್ನ ಅಲ್ಲಿ ಮಾಡೋದಕ್ಕೆ ಅವಕಾಶವೇ ಇಲ್ಲ, ಕರ್ಮ ಮಾಡೋದಕ್ಕಲ್ಲ ಅವಕಾಶ ಇಲ್ಲ. ಹಾಗಾಗಿ ಭೂಮಿಯಲ್ಲಿ ಮಾಡಿದಂತಹ ಸತ್ಕರ್ಮದ ಫಲ ಅವನು ಮುಗೀತು ಅಂದ್ರೆ ಭೂಮಿಗೆ ಮತ್ತೆ ತಳ್ಳಲ್ಪಡುತ್ತಾನೆ. ಸ್ವರ್ಗದಲ್ಲಿರುವಾಗ ಆ ಒಂದು ಎಂಥ ಸುಖ ಇದೆ ಅಂದ್ರೆ ಅದು ಎಂಥ ಸುಖ, ಮನಸ್ಸು ಸುಖದ ಲೋಲುಪತೆಯಲ್ಲಿ ತಲ್ಲೀನವಾಗ್ಬಿಡುತ್ತೆ. ಅಲ್ಲ, ಎಂಥ ಮುದ್ಗಲರು, ಎಂಥ ಒಂದು ಶಿಲೋಂಚ ವೃತ್ತಿಯಲ್ಲಿ ಜೀವನ ಮಾಡೋರು ಇಷ್ಟು ಉತ್ತಮವಾದ ಕರ್ಮವನ್ನು ಮಾಡಿ ಸ್ವರ್ಗವನ್ನು ಅಪೇಕ್ಷೆ ಪಡ್ತಾರ. ಅದರಿಂದ ಬೇಡ ಸ್ವಾಮಿ, ಭೂಲೋಕದಲ್ಲಿ ಮೃತ್ಯುವಿನ ಪ್ರಾಪ್ತಿಯನ್ನು ಅರಿಯದೆ ಈ ಮಾನವ ಏನು ಮಾಡ್ತಾನೆ, ಯಾವಾಗಲೂ ಮೃತ್ಯು ಬರುತ್ತೆ ಅನ್ನೋದು ನಮ್ಮ ತಲೆಯಲ್ಲಿ 100 ಜನ ನಮ್ಮ ಕಣ್ಣೆದ್ರು ಹೋಗಿರೋರನ್ನ ನಾವು ನೋಡ್ತೀವ್ರಿ. ಆದರೂ ನಮಗೆ ವೈರಾಗ್ಯ ಇಲ್ಲ ರೀ, ನಾನು ಇರ್ತೀನಿ ಬಿಡಿ, ನಾನು ಇನ್ನೂ ತುಂಬ ವರ್ಷಗಳ ಕಾಲ. ಮನಸ್ಸು ಆ ರೀತಿ ಒಳಗಡೆ ನಮಗಿನ್ನೂ ರುದ್ರದೇವರ ಅನುಗ್ರಹ ಆಗಿಲ್ಲ, ಅದಕ್ಕೆ ನಮಗೀಗ ಅನ್ನಿಸ್ತಿದೆ. ಅದೇ ಪರೀಕ್ಷಿತ್ ಮಹಾರಾಜನಿಗೆ 7 ದಿನ ಅವಕಾಶ ಅಂದರೆ, ಈಗ ನಮಗೆ ಯಾರಾದರೂ ಬಂದು ಹೇಳಿ ಇನ್ನೊಂದು 7 ದಿನ ಬದುಕ್ತೀಯಮ್ಮ ನೀನು ಅಂದರೆ, ಹೌದಾ, ಏನೇನು ಈ ನಮಗೇನೇನು ಮಾಡಿ ಪೆಂಡಿಂಗ್ ಆಸೆಗಳಿರುತ್ತಲ್ಲ ಅದೆಲ್ಲ ಮೊದಲು ತೀರಿಸ್ಕೋತೀವಿ. ಇಂಥ ಹೀನ ಸ್ಥಿತಿಯವರು ನಾವು. ಆದರೆ ಮುದ್ಗಲರು ಹೇಳ್ತಾರೆ, ಈ ಒಂದು ಮೋಕ್ಷದ ಪ್ರಾಪ್ತಿಯನ್ನೇ ಅರಿಯದೆ ಬರೀ ಮೃತ್ಯುವಿನ ಒಂದು ಎಚ್ಚರಿಕೆ ಇಲ್ಲದೆ ಭೋಗಾಸಕ್ತರಾಗಿ ಈ ಕರ್ಮದ ಫಲವನ್ನು ನಾವು ಕರ್ಮವನ್ನು ಮಾಡ್ತಾ ಇದ್ದೀವಿ. ಆದರೆ ಈ ಪರಮಶ್ರೇಷ್ಠ ಸ್ಥಾನದಲ್ಲಿದ್ದೋ ತಕ್ಷಣ ಕೆಳಗೆ ಬಿದ್ದರು ಅಂದರೆ ಆ ಪತನ ಸಹಿಸ್ಕೊಳ್ಳೋದು ತುಂಬ ಕಷ್ಟ. ಯಾಕೆಂದರೆ ಸ್ವರ್ಗಕ್ಕೆ ಹೋಗಿ ಇಂಥ ಉತ್ತಮ ಭೋಗವನ್ನು ನೀನು ಅನುಭವಿಸ್ತಾ ಇದ್ದಾಗಲೇ ಅವ್ರು ನೀನನ್ನು ಕೆಳಗೆ ತಳ್ಳಿಬಿಟ್ರು ಅಂದರೆ, ಮೇನು ಬೆಳರಿ 2ನೇ ಮಾಡಿಯಿಂದ ಕೆಳಗೆ ಬಿದ್ದ ಮನುಷ್ಯ ಅಂದ್ರೇ ಅವ್ನ ಕೈ ಕಾಲು ಅವ್ನ ಜೀವನೇ ಹೋಗ್ಬಿಡುತ್ತೆ. ಅಂಥ ಉನ್ನತವಾದ ಭೋಗವನ್ನು ಶ್ರೀಮಂತಿಕೆ ಅನುಭವಿಸಿ ಬಡತನವನ್ನು ಅನುಭವಿಸೋದು ತುಂಬ ಕಷ್ಟ. ಇಂಥ ಉತ್ತಮ ಭೋಗ ನೀನು ಕೊಡ್ತಾರೆ, ಆದರೆ ಅದು ಶಾಶ್ವತವಲ್ಲ. ಆಗ ಮುದ್ಗಲರು ಹೇಳ್ತಾರೆ, ಸ್ವರ್ಗದಲ್ಲಿರುವಂಥ ಈ ಮಹಾದೋಷಗಳನ್ನು ಹೇಳಿದಂಥ ದೇವದೂತನೇ ನಿನಗೆ ಅನಂತ ನಮಸ್ಕಾರಗಳು. ಯಾಕೆಂದರೆ ಇದು ಎಲ್ಲ ನಮಗಾಗಿ ತಿಳಿಸ್ಕೊಡ್ತಿರೋದು. ಯಾವ ವಿಧವಾದ ದೋಷವೂ ಇಲ್ಲದೆ ಇರೋವಂಥ ಒಂದು ಸ್ಥಾನ ಯಾವುದಾದ್ರೂ ಇದೆಯಾ ಹೇಳು ಅಂದರೆ, ಆಗ ಹೇಳ್ತಾನೆ ದೇವದೂತ, ವಿಷ್ಣು ಪದ ಅಂತ ಕರೆಯಲ್ಪಡುವ ಒಂದೇ ಒಂದು ಇದೆ ಸ್ವಾಮಿ, ಅದು ದೋಷರಹಿತವಾದದ್ದು. ಒಮ್ಮೆ ನೀವು ಅಲ್ಲಿಗೆ ಹೋದರೆ ನಚ ಪುನರಾವರ್ತತೆ, ಎಂದೂ ನೀವು ವಾಪಸ್ ಬರೋಲ್ಲ. ಹಾಗೆ ಅಂಥ ಲೋಕಕ್ಕೆ ಯಾರು ಹೋಗ್ತಾರೆ? ಜಿತೇಂದ್ರಿಯರು, ಧ್ಯಾನಾಸಕ್ತರು, ಯೋಗಿಗಳು ಮಾತ್ರ ವಿಷ್ಣು ಪದವನ್ನು ಹೊಂದುತ್ತಾರೆ ಅಂತ ದೇವದೂತ ಹೇಳ್ತಾನೆ. ಇದೆಲ್ಲ ದೂರ್ವಾಸರ ಮುಂದೆ ನಡೆದಂತಹ ಪ್ರಸಂಗ. ರುದ್ರದೇವರು ಸಾಕ್ಷಾತ್ತಾಗಿ ನಿಂತಿದ್ದಾರೆ, ಯಾರೂ ಸುಳ್ಳು ಹೇಳೋಕೆ ಅವಕಾಶನೇ ಇಲ್ಲ. ಯಾಕಂದರೆ ಎಲ್ಲದ ಮನೋನಿಯಾಮಕರು ರುದ್ರದೇವರು ವಿಷ್ಣು ಪದ. ಕೇವಲ ವೈಕುಂಠದಲ್ಲಿ ಮಾತ್ರ ನಿನಗೆ ನಿನ್ನ ಒಂದು ಸುಖ ಸಿಗತ್ತೆ, ಹೊರತು ಎಲ್ಲೂ ಸಿಗಲ್ಲ ಅನ್ನೋದನ್ನು ಅವರು ಒಪ್ಕೊಂಡಿದ್ದಾರೆ ಅನ್ನೋಕ್ಕೆ ತಾವು ಎದುರಿಗೆ ನಿಂತು ಸಾಕ್ಷಿಯಾಗಿ ನಿಂತು ಎಲ್ಲ ಕೇಳ್ತಾ ಇದ್ದಾರೆ. ಆಗ ಮುದ್ಗಲರು ಯೋಚನೆ ಮಾಡಿ ಹೇಳ್ತಾರೆ, ಬೇಡಪ್ಪ, ನಿನ್ನ ದೇವದೂತನಿಗೆ ನಮಸ್ಕಾರ ಮಾಡ್ತಾರೆ. ನೀನು ಕೊಟ್ಟಂತಹ ಒಂದು ಅವಕಾಶಕ್ಕಾಗಿ ನಾನು ಅತ್ಯಂತ ಕೃತಜ್ಞನಾಗಿದ್ದಾನೆ. ಆದರೆ ನನಗೆ ಈ ಸ್ವರ್ಗ ಸುಖ ಬೇಡ, ನಾನು ಪರಮ ಪದವಾದಂತಹ ವಿಷ್ಣು ಪದವನ್ನೇ ಅಪೇಕ್ಷೆ ಪಡ್ತೀನಿ ಅಂತ ಹೇಳಿದಾಗ ದೂರ್ವಾಸರು ಇನ್ನೂ ನಿಂತಿರ್ತಾರೆ ರೀ. ಅವರಿಗೆ ಗೊತ್ತು ಮುದ್ಗಲರ ಯೋಗ್ಯತೆ ಏನು ಅಂತ. ಈ ಎಂಥ ಆಮಿಷವನ್ನು ಇಟ್ಟರು ಅವರು ಅದನ್ನು ಒಪ್ಪೋದೆ ನನ್ನ ಬಳಿ ಮತ್ತೆ ಬರ್ತಾರೆ. ಭಗವಂತನ ನಾಮಸ್ಮರಣೆ, ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜನಿಗೆ ಅನುಗ್ರಹ ಮಾಡಿದಂಥವರು ದೂರ್ವಾಸರು. ಅದೇ ರುದ್ರದೇವರ ಅಂಶದಿಂದ ಬಂದಿರೋ ದೂರ್ವಾಸರು ಆ ಮುದ್ಗಲರಿಗೆ ಅನುಗ್ರಹ ಮಾಡ್ತಾರೆ. ನೀವು ನಿಮ್ಮ ವೃತ್ತಿಯನ್ನು ಮುಂದುವರಿಸಿ, ಈ ನಿರ್ಮಲ ಮಲದಿಂದ ನಿಮ್ಮ ಈ ಜೀವನ ಇದೇ ರೀತಿ ಸಾಗಲಿ, ನಿಮಗೆ ಆತ್ಮ ಸಾಕ್ಷಾತ್ಕಾರ ಆಗುತ್ತೆ, ಖಂಡಿತವಾಗಿ ಪರಮ ಪದ ಸಿಗತ್ತೆ ಅಂತ ರುದ್ರದೇವರ ಕಡೆಯಿಂದ ಆಶೀರ್ವಾದ ತೆಗೆದುಕೊಂಡಂತಹ ಮಹಾನುಭಾವರು ಮುದ್ಗಲರಾಗಿದ್ದಾರೆ. ಕೃಷ್ಣ ಗೀತೆಯಲ್ಲಿ ಹೇಳ್ತಾನೆ,
ಏನಪ್ಪ ದಾನಕ್ಕೆ ನಮಗಿನ್ನೇನೂ ಆಗಿಲ್ಲ ಅಂದರು ದಾನದ ಒಂದು ಇದನ್ನು ಹೇಗೆ ತಿಳಿಸ್ಕೊಟ್ರು. ಅನ್ನದಾನ ಆಗಿರ್ಬೋದು, ನಾವು ಹೇಳ್ತೀವಿ ಒಬ್ಬೊಬ್ಬರಿಗೆ ಅಯ್ಯೋ ನೋಡಿ ಅನ್ನದಾನಕ್ಕಿಂತ ಶ್ರೇಷ್ಠವಾದ ದಾನ ಇಲ್ಲ ಅಂತ. ಖಂಡಿತ ಅಲ್ಲ ರೀ. ಅನ್ನ ಯಾವುದು ಕೇವಲ ಈ ಒಂದು ಪಾರ್ಥಿವ ಶರೀರವನ್ನು ಪೋಷಣೆ ಮಾಡುತ್ತೆ. ಇವತ್ತು ಬೆಳಗ್ಗೆ ನೀವು ಹಸಿವೆಗೆ ಊಟ ಹಾಕ್ಬೋದು, ಒಬ್ಬ ಬ್ರಾಹ್ಮಣನಿಗೆ 100 ಬ್ರಾಹ್ಮಣರಿಗೆ ಹಾಕ್ಬೋದು. ಮತ್ತೆ ರಾತ್ರಿ ಹೋಗಿ ಏನಪ್ಪ ಮನೇಲಿ ಏನು ಮಾಡ್ತೀಯ ಫಲಾರಕ್ಕೆ ಅಂತ ಹೆಂಡ್ತಿನ ಕೇಳ್ತಾನೆ. ಅಂದರೆ ಒಂದು ಹೊತ್ತಿನ ಊಟ, ಅದು ಜಾಸ್ತಿ ಆಯಿತು ಅಂದರೆ ವಾಂತಿ ಆಗೋಗುತ್ತೆ, ಕಮ್ಮಿ ಆಯಿತು ಅಂದರೆ ಹಸಿವೆಯಿಂದ ತೃಪ್ತಿ ಪಡ್ತಾನೆ. ಅನ್ನದಾನದಲ್ಲಿ ನೂರಾರು ದೋಷಗಳಿದೆ ರೀ. ನಮಗೆ ಇದನ್ನು ಯಾಕೆ ಹೇಳಲ್ಲ ಯಾರು ಅಂದರೆ ಅದನ್ನು ಮಾಡೋದು ನಾವು ಬಿಟ್ಬಿಡ್ತೀವಿ ಅಂತ ಹೇಳಿ ನಮಗೆ ಯಾರು ಅನ್ನದಾನ ಸರ್ವಶ್ರೇಷ್ಠ ದಾನ ಅಂತ ಹೇಳ್ತೀವಿ. ಆದರೆ ಅನ್ನದಾನ ಈ ಪಾರ್ಥಿವ ಶರೀರವನ್ನು ಪೋಷಣೆ ಮಾಡುತ್ತೆ ಹೊರತು ಆ ಒಳಗಡೆ ಇದೆಯಲ್ಲ ಆತ್ಮ ಪೋಷಣೆ ಆಗೋದಿಲ್ಲ. ಅನ್ನದಾನ ನಿಜವಾದ ಜೀವನಿಗೆ ಅನ್ನ ಯಾವುದು ಅಂದರೆ ಸದ್ಗುರುವಿನ ಉಪದೇಶವೇ ಅನ್ನ ಅಂತ ಹೇಳ್ತಾರೆ. ಉಪನಿಷತ್ತಲ್ಲಿ ಬರುವಂಥ ಮಾತು. ಅಂಥ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಏನು ದಾನ ಅಂದ್ರೇನು, ಸಾತ್ವಿಕ ದಾನ ಅಂದ್ರೇನು, ನಾವು ಮಾಡ್ಬೋದಾ ರೀ? ಮುದ್ಗಲ ಋಷಿಗಳು ಮಾಡಿ ಅನುಗ್ರಹ ಪಡೆದ್ರಲ್ಲ, ನಾವು ಮಾಡ್ಬೋದಾ ಅಂದರೆ ಅವನು ಕೃಷ್ಣ ಹೇಳ್ತಾನೆ, ನೀನು ಮಾಡಿದಂಥ ಎಷ್ಟೋ ದಾನ ಧರ್ಮಗಳನ್ನು ನಾವು ಮಾಡಿದೀವಲ್ವಾ, ಎಲ್ಲರೂ ಮಾಡಿದ್ದೀವಿ, ಏನೋ ನಮ್ಮ ಯೋಗ್ಯತಾನುಸಾರ ಮಾಡಿದ್ದೀವಿ. ನಾವು ಒಮ್ಮೆ ರೀಕಾಲ್ ಮಾಡ್ಕೊಳ್ಳೋಣ ರೀ, ಆ ಪ್ರಸಂಗಕ್ಕೆ ಹೋಗಿ ನಮ್ಮನ್ನು ನಾವು ಪ್ರಶ್ನೆ ಮಾಡ್ಕೊಳ್ಳೋಣ. ಕೃಷ್ಣ ಏನು ಹೇಳ್ತಾನೆ ಗೊತ್ತಾ? ದಾತವ್ಯಮಿತಿ ಯದ್ದಾನಂ ದೀಯತೇನುಪಕಾರಿಣೆ ದೇಶೇ ಕಾಲೇ ಚ ಪಾತ್ರೇ ಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಸಾತ್ವಿಕವಾದಂತಹ ದಾನ ಯಾವುದು ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಪ್ರತ್ಯುಪಕಾರವನ್ನು ಬಯಸಬಾರ್ದು. ನಾವು ದಾನ ಮಾಡಬೇಕಾದ್ರೆ ಪ್ರತ್ಯುಪಕಾರದ ಆಸೆ ನಮಗಿರಬಾರ್ದು. ಇನ್ನೊಂದು ಕರ್ತವ್ಯದ ದೃಷ್ಟಿಯಿಂದ ಮಾಡಿರಬೇಕು. ಕರ್ತವ್ಯ ಅಂದ್ರೇನು? ದೇವರು ನನಗೆ ವಿಧಿಸಿದಂತಹ ಶಾಸನ. ಭಗವಂತ ಕರ್ತವ್ಯ ಅಂದರೆ ಕುಟುಂಬ ಕರ್ತವ್ಯ ಅಲ್ಲ. ನೋಡಿ, ಅವ್ರು ನನ್ನ ತಂಗಿ, ಅವ್ರು ನಮ್ಮ ಅಕ್ಕ, ಅವ್ರು ನಮ್ಮ ತುಂಬ ಬೇಕಾದವ್ರಿ, ಅದಕ್ಕೆ ನಾನು ಡ್ಯೂಟಿ ರೀ, ನಾನು ಕರ್ತವ್ಯನ ಮಾಡಿದೆ, ಅದಲ್ಲ. ಕರ್ತವ್ಯ ಅಂದರೆ ದೇವರು ನನಗೆ ಸಂಪತ್ತನ್ನು ಕೊಟ್ಟಿದ್ದಾನೆ, ಆ ಸಂಪತ್ತು ಸಜ್ಜನರಿಗೆ ವಿನಿಯೋಗ ಆಗಬೇಕು, ಅದಕ್ಕಾಗಿ ದೇವರು ಕೊಟ್ಟಿದ್ದಾನೆ. ದೇವರ ಮಾತನ್ನು ನಡೆಸುವುದು ನನ್ನ ಧರ್ಮ, ಅವನು ಈಶ, ನಾನು ದಾಸ ಅಂತ ತಿಳಿದು ಆ ಕರ್ತವ್ಯದ ದೃಷ್ಟಿ ಇದೆಯಾ ನಿನ್ನ ದಾನದಲ್ಲಿ? ನಾವೇ ಪ್ರಶ್ನೆ ಮಾಡ್ಕೊಳ್ಳೋಣ. ಆಮೇಲೆ ದೇಶ ಕಾಲ ಈ ಎಲ್ಲದಲ್ಲಿ ಅರ್ಹನಾದಂಥ ವ್ಯಕ್ತಿ ಸಿಕ್ಕಿದ್ರ ನಮಗೆ? ಆ ದೇಶ ಕಾಲ ಯಾವ ಕಾಲದಲ್ಲಿ ಕೊಡಬೇಕು, ಯಾವ ದೇಶದಲ್ಲಿ, ಯಾವ ಮಧ್ಯಾಹ್ನ ಅಲ್ಲ, ರಾತ್ರಿ ಯಾವುದೋ 12:30 1 ಗಂಟೆಗೆ ಹೋಗ್ಬಿಟ್ಟು ನಾನು ಗೋದಾನ ಮಾಡ್ತೀನಿ ಸ್ವಾಮಿ ಅಂದರೆ ಕಾಲ ಪ್ರಶಸ್ತವಾಗಿಲ್ಲ ರೀ. ಕಾಲ ಯಾವಾಗ? ಬ್ರಾಹ್ಮೀ ಮುಹೂರ್ತದಲ್ಲಿ ದಾನ ಮಾಡಬೇಕು ಅಂತ ಹೇಳ್ತಾರೆ. ಬ್ರಾಹ್ಮೀ ಮುಹೂರ್ತದಲ್ಲಿ ಅದಕ್ಕೆ ಕೃಷ್ಣನಿಗೆ ಹೇಳ್ತಾರೆ ದಾಶಾರ್ಹಾಯ ನಮಃ ಅಂತ. ವಿಷ್ಣು ಸಹಸ್ರನಾಮ. ಎಲ್ಲ ಬಗೆಯ ದಾನಗಳಿಗೆ ಅರ್ಹನಾಗೋನು ಯಾರು? ಭಗವಂತನೊಬ್ಬನೇ ಆಗಿದ್ದಾನೆ. ವಿಜಯದಾಸರು ತಮ್ಮ ಮಗ ಶೇಷಗಿರಿಯನ್ನು ಕಳ್ಕೊಂಡ್ಬಿಡ್ತಾರೆ ರೀ. ಆಗ ಅವನನ್ನು ಅಗ್ನಿಗೆ ಸಮರ್ಪಣೆ ಮಾಡೋ ಕಾಲಕ್ಕೆ ಅದನ್ನು ನೆನೆಸ್ಕೊಂಡ್ರೇ ಮೈ ಝುಮ್ ಅನ್ನುವಂಥ ಕಾಲ ಅದು. ಅಂಥದನ್ನು ಸಮರ್ಪಣೆ ಮಾಡಬೇಕಾದ್ರೆ ಅವ್ರು ಹೇಳ್ತಾರೆ, ಸ್ವಾಮಿ ನಿನ್ನಂತಹ ಪಾತ್ರನೇ ಯಾರೂ ಇಲ್ಲ, ಪರಶುರಾಮ ಇದು ನಿನಗೆ ಶ್ರೇಷ್ಠವಾದಂತಹ ಹವ್ಯಸ್ಸು, ನನಗೆ ಕೊಟ್ಟಂತಹ ಮಗ ನೀನು, ಈ ಪುತ್ರನನ್ನು ನಿನಗೆ ದಾನವನ್ನಾಗಿ ಕೊಟ್ಟಿದ್ದೇನೆ ಅಂತ ಹೇಳಿ ಮಹಾನ್ ಫಲವನ್ನು ಪಡೆದಂಥವರು ವಿಜಯದಾಸರು. ಯಾರ ಕೈಯಲ್ಲೂ ಆಯುಷ್ಯ ಆಗಲಿ ಮೃತ್ಯು ಹುಟ್ಟು ಸಾವು ಯಾವುದೂ ನಮ್ಮ ಕೈಯಲ್ಲಿ ಇಲ್ಲ. ದೇವರು ಕೊಟ್ಟಷ್ಟೇ ಉಂಟು. ಭಿಕ್ಷೆ ಹಾಕಿದಾನೆ ಭಗವಂತ, ಕೊಟ್ಟಷ್ಟನ್ನು ನಾವು ಒಪ್ಪಿಕೊಳ್ಳಬೇಕು. ಇಲ್ಲಾಂದರೆ ಅವನು ಈಶಾ ದಾಸ ಅನ್ನೋ ನಮ್ಮ ಭಾವನೆ ಎಲ್ಲಿ ಅಲ್ವಾ? ಅವನ ಮಾತನ್ನು, ಅವನ ಶಾಸನವನ್ನು ನಾವು ಒಪ್ಪಿಕೊಂಡ್ರೆ ಮಾತ್ರ ಅವನು ಈಶನಾಗಿ ನಮ್ಮ ಮನಸ್ಸಿನಲ್ಲಿ ಬಂದು ನಿಂತ್ಕೋತಾನೆ. ಹೀಗೆ ಶ್ರೇಷ್ಠವಾದಂತಹ ಹವಿಸ್ಸು ದಾನ ಕೊಡಬೇಕಾದ್ರೆ ಇಂಥದೇ ದಾನ ಅಂತಿಲ್ಲ ರೀ. ಏನೇನು ದಾನ ಕೊಡಬೇಕು ಅಂದರೆ ಆತಂಕಕ್ಕೆ ನಾವು ಮಾಡುವ ಮಾತನ್ನು ದಾನ ಕೊಡ್ಬೋದು ಅಂತ ಹೇಳ್ತಾರೆ. ಮಾತು, ಗೋದಾನ ಅಂದರೆ ಗೋ ಅಂದರೆ ಮಾತುಗಳು ಅಂತಲೂ ಅರ್ಥ ಇದೆ. ಕೇವಲ ಹಸುವಿನ ದಾನ ಅಷ್ಟೇ ಅಲ್ಲ, ಮಾತುಗಳನ್ನು ಹೇಗ್ರಿ ದಾನ ಕೊಡ್ತೀರಾ ಅಂದರೆ ಕೃಷ್ಣ ಹೇಳ್ತಾನೆ, ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಚಯತ್ ಅಂತ ಹೇಳಿದ್ರೆ, ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯನ್ ತಪ ಉಚ್ಯತೆ. ಅಂದರೆ ನಿನ್ನ ಮನಪೂರ್ವಕವಾದ ಮಾತುಗಳಿದೆಯಲ್ಲ, ಸಜ್ಜನರು ಕಷ್ಟದಲ್ಲಿದ್ದಾರೆ, ಅವರಿಗೆ ನೀನು ಕೊಡುವಂತಹ ಒಂದು ಬೆಂಬಲ ಸೂಚಿಸುವಂತಹ ಶಾಸ್ತ್ರಕ್ಕೆ ಸಮ್ಮತವಾದಂತಹ ಮಾತುಗಳನ್ನು ನೀನು ಹೇಳ್ತೀಯಲ್ಲ, ಅದು ಒಂದು ಗೋದಾನದಂತೆ. ಅಂದರೆ ಒಳ್ಳೆಯ ಮಾತನ್ನು
ದಾನ ಕೊಡ್ಬೋದು. ಆತಂಕಕ್ಕೆ ನಾವು ಆಡೋ ಮಾತಲ್ಲಿ ಯಾರಿಗಾದ್ರೂ ಎಷ್ಟು ಆತಂಕ ಆಗತ್ತೆ ಅಂದರೆ ನಮ್ಮ ಧ್ವನಿಯಿಂದಲೇ ನಾವು ಆತಂಕ ಪಡಿಸಿರ್ತೀವಿ. ಆ ಮಾತುಗಳು ನಮ್ಮದು ತಪಸ್ಸಿಲ್ಲ ರೀ. ಅದರಿಂದ ಸಜ್ಜನರಿಗೆ ಮೆಚ್ಚುಗೆ ಆಗಬೇಕು, ಸದಾ ಸತ್ಯವನ್ನೇ ಮಾತಾಡಬೇಕು. ಸತ್ಯ ಅಂದರೆ ಯಾವುದು? ಸಜ್ಜನರಿಗೆ ಯಾವುದು ಹಿತವೋ ಅದು ಸತ್ಯ ಅಂತ. ಮತ್ತೆ ಪ್ರತಿನಿತ್ಯ ನಾವು ಮಾಡುವ ಅಧ್ಯಯನ ಅದು ವಾಂಗ್ಮಯನ್ ತಪ ಉಚ್ಯತೆ. ಇಂತಹ ವಾಂಗ್ಮಯ ತಪಸ್ಸು ಇದು ಯಾರಿಗೆ ನೀವು ಈ ತಪಸ್ಸು ಯಾರಿಗೆ ಕೊಡ್ತೀರಾ ಅಂದರೆ ದಾಶಾರ್ಹಾಯ ನಮಃ, ಭಗವಂತ ನಮ್ಮಲ್ಲಿ ನಿಂತಿದನಲ್ಲ ಬಿಂಬನಾಗಿ ಅವನಿಗೆ ಕೊಡುವಂಥದ್ದು ಅಂತ ಮುದ್ಗಲರು ಹೇಳ್ತಾರೆ. ಇಷ್ಟೇ ಅಲ್ಲ, ಆನಂದ ರಾಮಾಯಣದಲ್ಲೂ ನಾವು ಕೇಳ್ತೀವಿ. ಆ ಮುದ್ಗಲ ಋಷಿಗಳು ಈ ದಶರಥ ಸೀತಾ ಸ್ವಯಂವರ ಎಲ್ಲ ಮುಗಿಸ್ಕೊಂಡು ಬರುವಾಗ ತನ್ನ ಮಕ್ಕಳು ಸೊಸೆಯರು ಎಲ್ಲರನ್ನ ಪರಿವಾರ ಸಮೇತನಾಗಿ ಅಯೋಧ್ಯೆಗೆ ಬರ್ತಾ ಇರ್ತಾನೆ. ಆಗ ಆ ಸ್ವಯಂವರ ಸಮಯದಲ್ಲಿ ಆ ರಾಜರುಗಳೆಲ್ಲ ಸೋತು ಹೋಗಿದ್ರಲ್ಲ ಅವರೆಲ್ಲ ಒಟ್ಟಾಗಿ ಬರ್ತಾರೆ. ಬಂದಾಗ ಲಕ್ಷ್ಮಣ, ಭರತ, ಶತ್ರುಘ್ನ ಎಲ್ಲರೂ ಮೂರ್ಛಿತರಾಗ್ತಾರೆ. ಆಗ ರಾಮನೇ ಬಂದು ಅವರೆಲ್ಲರನ್ನ ಸಂಹಾರ ಮಾಡಿ ಅಷ್ಟೊತ್ತಿಗೆ ಎಲ್ಲರ ಉಪಚಾರದಿಂದ ಲಕ್ಷ್ಮಣ ಶತ್ರುಘ್ನರು ಮೂರ್ಛೆಯಿಂದ ಎದ್ದೇಳ್ತಾರೆ. ಆದರೆ ಭರತನಿಗೆ ತೀವ್ರವಾದ ಗಾಯಗಳಾಗೋಗಿರುತ್ತೆ. ಹಾಗಾಗಿ ಅವನು ಎದ್ದಿರಲ್ಲ. ಆಗ ರಾಮದೇವರು ಹೇಳ್ತಾರೆ ಲಕ್ಷ್ಮಣನನ್ನ ಕುರಿತು, ಲಕ್ಷ್ಮಣ ನೋಡು, ಇಲ್ಲೇ ಮುದ್ಗಲ ಋಷಿಗಳ ಆಶ್ರಮ ಇದೆ, ಅಲ್ಲಿ ಹೋಗಿ ಸಂಜೀವಿನಿ ಲತೆ ಅಂತ ಬೆಳೆದಿದೆ, ಅದನ್ನ ತಗೊಂಡು ಬಾ. ಯಾಕೆಂದ್ರೆ ರಾಮ ಅವನ ಕೈ ಸುಮ್ಮನೆ ಹೀಗೆ ಶಿರಾಸಿಗೆ ಮುಟ್ಟಿದ್ರೆ ಅವನು ಚೆನ್ನಾಗಾಗ್ಬಿಡ್ಬೋದಿತ್ತು. ಭರತ ಇಲ್ಲ, ಮುದ್ಗಲ ಋಷಿಗಳಿಗೆ ಅವನು ಅನುಗ್ರಹ ಮಾಡಬೇಕಾಗಿದೆ. ಹಾಗಾಗಿ ಮುದ್ಗಲ ಋಷಿಗಳ ಆಶ್ರಮಕ್ಕೆ ಲಕ್ಷ್ಮಣ ದೇವರನ್ನ ಕಳಿಸ್ತಾನೆ. ಆಗ ಅಲ್ಲಿ ಮಹರ್ಷಿಗಳು ಧ್ಯಾನ ಮಗ್ನರಾಗಿರ್ತಾರೆ. ಅವರು ಇರ್ತಾರಲ್ಲ ಶಿಷ್ಯರುಗಳು, ಇಲ್ಲ ನಮ್ಮ ಗುರುಗಳ ಅಪ್ಪಣೆ ಇಲ್ಲದೆ ನೀನು ತಗೊಂಡು ಹೋಗೋಂಗಿಲ್ಲ. ಆಗ ರಾಮ ಹೇಳ್ತಾನೆ, ಬಂದು ಆ ಮಹರ್ಷಿಗೆ ಕೋಪ ಬರೋದಿಲ್ಲ, ಅದರಿಂದ ರಾಮನಿಗೆ ಬೇಕು ಅಂತ ಹೇಳಿ ನಿಮ್ಮ ಪಾಡಿಗೆ ನೀವು ಕಿತ್ಕೊಂಡು ಬನ್ನಿ ಅಂತ. ಆಗ ಮುದ್ಗಲ ಋಷಿಗಳು ಓಡೋಡಿ ಬರ್ತಾರೆ ರಾಮನಿಗೆ, ಸ್ವಾಮಿ ಇದು ನಿನ್ನ ಪಾದ ಸೇವಾ ಅಂತ ಆ ಒಂದು ಲತೆಯನ್ನು ಕೊಟ್ಟು ಭರತನನ್ನ ಅವರು ಆ ಒಂದು ಇದರಿಂದ ಚೇತರಿಕೆ ಪಡಿಸ್ತಾರೆ. ಹೀಗೆ ದಶರಥ ಮತ್ತೆ ರಾಮ ಮುದ್ಗಲರ ಆಶ್ರಮಕ್ಕೆ ಬರ್ತಾನೆ. ಅಂದರೆ ನಾವು ಮಾಡುವ ಒಂದು ಸಣ್ಣ ದಾನರಿ ಭಗವಂತ ತನ್ನ ಪರಿವಾರ ಸಮೇತನಾಗಿ ನಮ್ಮ ಮನೆಗೆ ಬರ್ತಾನೆ, ಮನಸ್ಸಿಗೆ ಬರ್ತಾನೆ. ಅಂದರೆ ಆ ಮುದ್ಗಲ ಋಷಿಗಳು ಪ್ರತಿಯೊಂದು ಜೀವನವನ್ನೇ ಅವರು ತಮ್ಮ ಇದನ್ನು ದಾನವನ್ನಾಗಿ ಆ ಭಗವಂತನಿಗೆ ಸಮರ್ಪಣೆ ಮಾಡಿದ್ರು. ದಾನ ಅಂದರೆ ನಾವು ಶಿಬಿ ಚಕ್ರವರ್ತಿ ಕೇಳ್ತೀವಿ, ಕರ್ಣನ್ ದಾನ ರೀ, ಕರ್ಣ ಬಲಗೈಯಲ್ಲಿ ಕೊಟ್ಟಿದ್ದು ಎಡಗೈಯಲ್ಲಿ ಗೊತ್ತಾಗಬಾರ್ದು ಹೀಗೆಲ್ಲ ಹೇಳ್ತಿರ್ತೀವಿ. ಆದರೆ ಶಾಸ್ತ್ರೋಕ್ತವಾಗಿ ವೇದ ಕಾಲದ ಮುನಿಗಳಲ್ಲಿ ಮುದ್ಗಲ ಋಷಿಗಳು ದಾನಕ್ಕೆ ಪ್ರಸಿದ್ಧರಾಗಿದ್ದಾರೆ. ಭಗವಂತನ ಆ ಒಂದು ರಾಮನ ಒಂದು ಕುಟುಂಬ ದಶರಥ, ಕೌಸಲ್ಯ ಎಲ್ಲರ ಪರಿವಾರ ಸಮೇತನಾದ ರಾಮ, ನಾವು ಹೇಳ್ತೀವಲ್ಲ ಪಟ್ಟಾಭಿರಾಮ ಬರ್ತಾನೆ ರೀ ನಮ್ಮ ಮನೆಗೆ. ಶ್ರೀಮದಾಚಾರ್ಯರು ನಮ್ಮ ಗುರುಗಳಿಗೆ ವ್ಯಾಸರಾಜ ಮಠ ರೀ ನಮ್ಮದು, ಗುರುಗಳಿಗೆ ಪಟ್ಟಾಭಿರಾಮನನ್ನು ಕೊಟ್ಟಿದ್ದಾರೆ ಅಂತ ನಾವು ಎಷ್ಟು ಹೆಮ್ಮೆಯಿಂದ ಹೇಳ್ಕೊತೀವಲ್ಲ, ಅಂತಹ ಪಟ್ಟಾಭಿರಾಮ ತನ್ನ ಕುಟುಂಬ ಸಮೇತನಾಗಿ ಮುದ್ಗಲ ಋಷಿಗಳ ಆಶ್ರಮಕ್ಕೆ ಬಂದು ಅವರಿಗೆ ಅನುಗ್ರಹ ಮಾಡ್ತಾನೆ ಅಂತ ನಾವು ತಿಳಿತಾ, ಇದರಲ್ಲಿ ಮುಖ್ಯವಾಗಿ ನಾವು ಹೇಳೋದು ಯಾರು ದಿವೋದಾಸ ಅಂತ ನಾವು ಮೊನ್ನೆ ಕೇಳಿದ್ವಿ. ಭಾರದ್ವಾಜರನ್ನ ಸುಶೀಲಾ ಸಹಿತ ಭಾರದ್ವಾಜರ ಚರಿತ್ರೆ ಕೇಳುವಾಗ ಅವರು ಈ ಮುದ್ಗಲ ಋಷಿಗಳು ಭಾರದ್ವಾಜರ ಶಿಷ್ಯರಾಗಿದ್ದಾರೆ. ದಿವೋದಾಸ ಆಯುರ್ವೇದದ ವಿದ್ಯೆಯನ್ನು ಪ್ರಚುರಪಡಿಸಿದ್ನಲ್ಲ, ಆ ದಿವೋದಾಸನ ತಂದೆಯಾಗಿದ್ದಾರೆ. ಹಾಗೂ ಅಹಲ್ಯೆಯ ತಂದೆ ಯಾರು ಗೌತಮರ ಹೆಂಡತಿ ಅಹಲ್ಯ ಇದ್ದಾಳಲ್ಲ, ಅಹಲ್ಯೆಯ ತಂದೆ ಮುದ್ಗಲ ಋಷಿಗಳಾಗಿದ್ದಾರೆ ಅಂತ ತಿಳಿತಾ, ಆ ದಾನವನ್ನು ನಮ್ಮಿಂದ ನಮಗೆ ಆ ಒಂದು ಒಳ್ಳೆಯ ಮನಸ್ಸನ್ನು ಕೊಟ್ಟು ಎಲ್ಲದಕ್ಕೂ ನಾವು ವಿಷ್ಣು ಸಹಸ್ರನಾಮ ಇದೆ ಒಂದು, ಅದಕ್ಕೆ ಹೇಳ್ತೀವಿ ಪಾಹಿಮಾಂ ಶ್ರೀ ಅಮಿತಾಶನಾಯ ನಮಃ ಅಂತ. ಆ ಅಂದರೆ ವಿಷ್ಣು, ಮಿತ ಅಂದರೆ ಯೋಗ್ಯವಾದದ್ದು, ವಿಷ್ಣುವಿಗೆ ಯೋಗ್ಯವಾದಂಥ ಅಮಿತಾಶನ. ಅಶನ ಅಂದರೆ ಊಟ ಅಂದರೆ ಇದನ್ನ ಅನ್ನದಾನ ಮಾಡುವಾಗ ಇದನ್ನು ಹೇಳಲೇಬೇಕಂತೆ. ಯಾಕೆಂದರೆ ವಿಷ್ಣುವಿಗೆ ಯೋಗ್ಯವಾದಂಥ, ಇವರಲ್ಲಿರುವ ಬಿಂಬರೂಪಿ ಭಗವಂತನಿಗೆ ಯೋಗ್ಯವಾದಂಥ ಆಹಾರವನ್ನು ನಾನು ಕೊಡುವಂತೆ ಆಗಲಿ ಅನ್ನೋದು ಇದರ ಒಳಗಿರೋ ಪ್ರಾರ್ಥನೆ. ಅಮಿತಾಶನಾಯ ನಮಃ ಅಂತ ಹೇಳ್ತಾ ಮುದ್ಗಲ ಋಷಿಗಳು ಆ ರೂಪವನ್ನು ಸಾಕ್ಷಾತ್ಕಾರ ಮಾಡ್ಕೊಂಡಿದ್ರು ಅಂತ ಅವ್ರ ಚರಿತ್ರೆಯಲ್ಲಿ ಬರುತ್ತೆ. ಇದರಲ್ಲಿ ಏನಾದ್ರು ತಪ್ಪಿದ್ರೆ ನಂದು, ಏನಾದರೂ ಸರಿ ಅಂಶಗಳು ಇದ್ದರೆ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ರು ಅಂತ ಹೇಳ್ತಾ, ಮುದ್ಗಲ ಋಷಿ ಅಂತರ್ಗತ ಮುಖ್ಯ ಪ್ರಾಣ ಅಂತರ್ಗತ ಪಾಹಿಮಾಂ ಶ್ರೀ ವೇದವ್ಯಾಸಾಯ ನಮಃ ಅಂತ ಹೇಳ್ತಾ ಸರ್ವಂ ಸಂಪೂರ್ಣಂ ಶ್ರೀ ಕೃಷ್ಣಾರ್ಪಣಮಸ್ತು.